ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಕಂಪ್ಲೀಟಾಗಿ ಓಲ್ಡ್ ಸ್ಯಾರಿನ ಯೂಸ್ ಮಾಡಿ ಪೋಟ್ಲಿ ಬಟನ್ಸ್ ಲಾಂಗ್ ಡ್ರೆಸ್ ಕಟಿಂಗು ಸ್ಟಿಚಿಂಗ್ ತೋರಿಸ್ತೀನಿ. ಇಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟಾಗಿ ಆಲ್ರೆಡಿ ಯೂಸ್ ಮಾಡಿರೋ ಸ್ಯಾರಿನೇ. ಸೊ ಇದರಲ್ಲಿ ನಾನು ಕಂಪ್ಲೀಟ್ ಒಂದು ಲಾಂಗ್ ಫ್ರಾಕು ಮತ್ತು ಇದಕ್ಕೆ ದುಪ್ಪಟ್ಟ ಕೂಡ ಸಪ್ರೇಟ್ ಮಾಡಿ ಡಿಸೈನ್ ಮಾಡಿದ್ದೀನಿ. ಈ ರೀತಿ ನಾನು ಬಾರ್ಡರ್ ಯೂಸ್ ಮಾಡಿ ಫ್ರಂಟಲ್ಲಿ ಡಿಸೈನ್ ಮಾಡಿದ್ದೀನಿ. ಪೋಟ್ಲಿ ಬಟನ್ಸ್ ಇದರಲ್ಲೇ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಆ್ಯಕ್ಚುಲಿ ಇದು ಫುಲ್ ಫ್ಲೇರ್ ಬರಲ್ಲ, ನಾರ್ಮಲ್ ಮೀಡಿಯಮ್ ಫ್ಲೇರ್ ಬರುತ್ತೆ. ಯಾಕಂದರೆ ನಾನು ಇದಕ್ಕೆ ದುಪ್ಪಟ್ಟ ಸಪ್ರೇಟ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಲುಕ್ ವೈಸ್ ಅಂತೂ ಈ ಥರ ಇದೆ. ನಿಮ್ಮ ಹತ್ರ ಈ ಥರ ಓಲ್ಡ್ ಸ್ಯಾರೀಸ್ ಇದ್ದರೆ ಆರಾಮಾಗಿ ನೀವು ನಿಮಗೆ ನೀವೇ ಡಿಸೈನ್ ಮಾಡ್ಕೋಬೋದು. ತುಂಬಾ ಈಸಿ ವೇಯಲ್ಲಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗೂ ಇರುತ್ತೆ ನೋಡಿ. ಕಂಪ್ಲೀಟಾಗಿ ಲುಕ್ ವೈಸ್ ಅಂತೂ ಈ ಥರ ಇದೆ. ದುಪ್ಪಟ್ಟ ಈ ರೀತಿ ನಾನು ಒಂದು 2 ಮೀಟರ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ದುಪ್ಪಟ್ಟ ಬೇಡ ಅಂದ್ಕೊಂಡ್ರೆ ಕಂಪ್ಲೀಟ್ ಫ್ಲೇರ್ ಬರೋ ಥರ ನೀವು ಫ್ರಾಕು ಡಿಸೈನ್ ಮಾಡ್ಕೋಬೋದು. ನೋಡಿ, ನಾನು ಸ್ಯಾರಿ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಆಲ್ರೆಡಿ ಇದು ನೋಡಿದ್ರೇ ಗೊತ್ತಾಗ್ತದೆ, ಆಲ್ರೆಡಿ ಯೂಸ್ ಮಾಡಿರೋ ಸ್ಯಾರಿ. ಇದು 5 ಮೀಟರ್ ಇದೆ ಆ್ಯಂಡ್ ಇದಕ್ಕೆ ಲೈನಿಂಗ್ ನಾನು 2.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಲೈನಿಂಗು ಪಾಲಿಸ್ಟರ್ ಲೈನಿಂಗ್ ತೊಗೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿ ಬರುತ್ತೆ. ಇದು ಸ್ವಲ್ಪ ಸಿಲ್ಕ್ ಟೈಪ್ ಬರುತ್ತೆ. ನಾನು ಇದಕ್ಕೆ ಬಂದಿರೋ ಬಾರ್ಡರ್ ಪಾರ್ಟ್ ಏನಿದೆ, ಪಲ್ಲು ಪಾರ್ಟ್ ಏನಿದೆ, ಸೊ ಸ್ಯಾರಿಗೆ ಬಂದಿರೋ ಪಲ್ಲು ಪಾರ್ಟ್ನ ನಾನು ರಿಮೂವ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಸೈಡು ಬಂದಿರೋ ಈ ಬಾರ್ಡರ್ ಪಾರ್ಟ್ ಏನಿದೆ ಅದು ಕಂಪ್ಲೀಟಾಗಿ ನಾನು ಒಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಪ್ಲೇನ್ ಪ್ಯಾಟು ಸಮೇತ ನಾನು ಅಟ್ಯಾಚ್ ಮಾಡ್ತೀನಿ, ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮಗೇನಾದರೂ ಸ್ಯಾರೀಸ್ಗೆ ದೊಡ್ಡ ಬಾರ್ಡರ್ ಬಂದರೆ ಈ ರೀತಿ ಕಟ್ ಮಾಡ್ಕೋಬಾರ್ದು. ಒಂದೇ ಸಲ ನೀವು ಅಟ್ಯಾಚ್ ಮಾಡಿಕೊಂಡು ಬಾರ್ಡರು ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ಈ ಸ್ಯಾರಿಗೆ ಚಿಕ್ಕದಾಗಿ ಬಂದಿದೆ ಬಾರ್ಡರು, ಅದಕ್ಕೆ ನಾನು ಪ್ಲೇನ್ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಇವಾಗ ನಾನು ಲೈನಿಂಗ್ ಫ್ಯಾಬ್ರಿಕ್ಕು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. 4 ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಕಂಪ್ಲೀಟಾಗಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಲೆಂತ್ 14.5 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿಡ್ತ್ ಬಂದು 11.5 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟಾಗಿ ಮೀಡಿಯಮ್ ಸೈಜ್ ಬರುತ್ತೆ. ಇಲ್ಲಿ ಹಾರ್ಮ್ ಹೋಲ್ ಏನು ನಾನು ಮಾರ್ಕ್ ಮಾಡಿದೆ, ಇಲ್ಲಿ ಒಂದು 1.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಹಾರ್ಮ್ ಶೇಪ್ ತೆಗೆದಿದ್ದೀನಿ. ಆ್ಯಂಡ್ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಮಗೆ ಡೀಪ್ ಅನಿಸಿದ್ರೆ ಒಂದು 4.5 ಇಲ್ಲ 5 ಇಂಚಸ್ಸು ಕೂಡ ಇಟ್ಕೋಬೋದು. ಇಲ್ಲಿ ವೇಸ್ಟ್ ಲೆಂತ್ ಒಂದು 11 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ 11.5 ಇಂಚಸ್ ಇರುತ್ತೆ ಬಿಡ್ತು. ಜಸ್ಟ್ ಒಂದು 1/2 ಇಂಚು ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ಆರ್ಮ್ ಶೇಪ್ ಏನಿದೆ ಅದನ್ನು ನೀಟಾಗಿ ನಾನು ಕಟಿಂಗ್ ಮಾಡಿದ್ದೀನಿ. ಹಾಗೆ ಈ ಆರ್ಮ್ ಶೇಪು ಮತ್ತು ಸೆಟ್ ಫಿಟ್ಟಿಂಗ್ ಪಾರ್ಟ್ ಫ್ಯಾಬ್ರಿಕ್ಕು ಕೂಡ ಕಟ್ ಮಾಡಿಕೊಂಡೆ. ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಇದನ್ನು ನೀಟಾಗಿ 2 ಪಾರ್ಟ್ಸ್ ಆಗಿ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲೂ ಬಂದು ನಾನು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಮಾಡಿದ್ದೀನಲ್ವ, ಬ್ಯಾಕ್ ಪಾರ್ಟಿಗೆ ನೆಕ್ ಪಾರ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 3.5 ಇಂಚಸ್ಗೆ ಸೇಮ್ ನೆಕ್ ಲೆಂತು ಮಾರ್ಕ್ ಮಾಡಿದೆ ಆ್ಯಂಡ್ ಬ್ಯಾಕ್ ಸೈಡ್ ಡೀಪ್ ಬಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಲಾಂಗ್ ಡ್ರೆಸ್ಸಸ್ಗೆ ಯಾವತ್ತೇ ಆಗಲಿ ಬ್ಯಾಕ್ ಸೈಡ್ ಡೀಪು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. 7 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ನೆಕ್ ಪಾರ್ಟ್ಸು ನೀಟಾಗಿ ಕಟಿಂಗ್ ಮಾಡಿಕೊಂಡೆ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ. ಹಾಗೆ ಫ್ರಂಟ್ ಆರ್ಮ್ ಒಂದು 1/2 ಇಂಚು ತೆಗ್ದಿದ್ದೀನಿ. ಈ ರೀತಿ ಬರುತ್ತೆ ಕಂಪ್ಲೀಟಾಗಿ. ಇದನ್ನು ಓಪನ್ ಮಾಡಿ ತೋರಿಸ್ದೆ ಅಲ್ವಾ, ಈ ರೀತಿ ಬರುತ್ತೆ. ಬೋತ್ ಫ್ರಂಟ್ ಟು ಬ್ಯಾಕ್ ಏನಿದೆ ಬಾಡಿ ಪಾರ್ಟ್ ಕಟಿಂಗು ರೆಡಿ ಆಯಿತು. ಜಸ್ಟ್ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಸ್ಯಾರಿಗೆ ನಾವು ಆಲ್ರೆಡಿ ಇದು ಬಾರ್ಡರ್ ಪಾರ್ಟು ರಿಮೂವ್ ಮಾಡಿರ್ತೀವಿ. ಅದು ರಿಮೂವ್ ಮಾಡಿರೋ ಪಾರ್ಟ್ ಇರುತ್ತಲ್ವ ಆ ಸೈಡು ನೀವು ಮೈನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಸೇಮ್ ಅದು ಯಾವ ರೀತಿ ಇರುತ್ತೋ ಅದೇ ಥರನೇ ನೀವು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಪ್ಲೇನ್ ಇರುತ್ತೆ ಅಂತ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿ ತೋರಿಸ್ತಿದ್ದೀನಿ. ಜಸ್ಟ್ ಈ ಬಾರ್ಡರೇ ಯೂಸ್ ಮಾಡಿ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಆಲ್ರೆಡಿ ಕಟ್ ಮಾಡಿದ್ದೆ ಅಲ್ವಾ, ಅದರಲ್ಲೇ ನಾನು 2 ಪೀಸಸ್ ಆಗಿ ರೀತಿ ಸ್ಯಾರಿ ಬಾರ್ಡರು ಕಟ್ ಮಾಡ್ಕೊಂಡಿದ್ದೀನಿ. 1 ಪೀಸ್ ತೊಗೊಂಡಿದ್ದೀನಿ. ಅದಕ್ಕೆ ಇದು ಸ್ಯಾರಿ ಫ್ಯಾಬ್ರಿಕಲ್ಲೇ ಪ್ಲೈನ್ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಪೋಟ್ಲಿ ಬಟನ್ಸ್ ಥರ ಕೈಯಲ್ಲೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದು ಬೇಕು ಅಂದರೆ ನನ್ನ ಚಾನಲಲ್ಲಿ ಇನ್ನೊಂದು ಇದೇ ಥರನೇ ಲಾಂಗ್ ವಿಡಿಯೋ ಮಾಡಿದ್ದೀನಿ. ತುಂಬ ಸಿಂಪಲ್ ಇರುತ್ತೆ ಪೋಟ್ಲಿ ಬಟನ್ಸ್ ಮಾಡಿರೋದು. ಅದನ್ನು ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ಕಿಪ್ ಆಗಿದೆ. ಸೊ ಈ ರೀತಿ ಪೋಟ್ಲಿ ಬಟನ್ಸ್ ಏನಿದೆ ಅದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಇನ್ನೊಂದು ಪಾರ್ಟ್ ಇರತ್ತಲ್ವ, ಇದು
ಬಾರ್ಡರ್ ಫ್ಯಾಬ್ರಿಕ್ ಅದನ್ನು ಕೂಡ ಮಿಡಲ್ಗೆ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದಾದಮೇಲೆ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಹಾಗೆ ಈ ಕಾರ್ನರ್ಸ್ ನಾನು ಏನು ಪ್ಲೈನ್ ಫ್ಯಾಬ್ರಿಕ್ ಬಿಟ್ಟಿದ್ದೀನಿ ಅದನ್ನು ಕೂಡ ನೀವು ಈ ರೀತಿ ಒಳಗಡೆಗೆ ಫೋಲ್ಡಿಂಗ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮಗೆ ಇದು ಸ್ವಲ್ಪ ದಪ್ಪ ಬೇಕು ಅಂದ್ಕೊಂಡ್ರೆ ಫ್ಯಾಬ್ರಿಕ್ಕು ಇದಕ್ಕೆ ಕ್ಯಾನ್ವಾಸ್ ಶೀಟ್ ಬರುತ್ತೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ಬೇಕು ಅಂದ್ಕೊಂಡು ಈ ರೀತಿ ತೋರಿಸ್ತಿದ್ದೀನಿ. ನಿಮ್ಮ ಹತ್ರ ಕ್ಯಾನ್ವಾಸ್ ಅವೈಲೇಬಲ್ ಇಲ್ಲ ಅಂದರೆ ನಾರ್ಮಲಾಗಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಈ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಗತ್ತೆ. ನೋಡಿ, ಕಂಪ್ಲೀಟಾಗಿ ಇದನ್ನು ಮಿಡಲ್ಗೆ ನೆಕ್ ಪಾರ್ಟ್ ಇರುತ್ತಲ್ವ ಅಲ್ಲಿ ಮಿಡಲ್ಗೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ನೆಕ್ ಪಾರ್ಟಿಗೆ ಕರೆಕ್ಟಾಗಿ ಅಟ್ಯಾಚ್ ಆಗೋ ಥರ ಇದು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ನೀವು ಕಟಿಂಗ್ ಮಾಡ್ಕೋಬೇಕು. ನೀವು ಲೆಂತು ಅಷ್ಟೇ ನೆಕ್ ಪಾರ್ಟಿಗೆ ಕರೆಕ್ಟಾಗಿ ನೋಡಿಕೊಂಡು ಲೆಂತ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೇ ನಿಮಗೆ ಕರೆಕ್ಟಾಗಿ ಬರುತ್ತೆ ನೆಕ್ ಡಿಸೈನು. ಇಲ್ಲಿಗೆ ಡಿಸೈನ್ ಪಾರ್ಟ್ ಆದಮೇಲೆ ಜಸ್ಟ್ ಇವಾಗ ನಾನು ಲೈನಿಂಗ್ ಫ್ಯಾಬ್ರಿಕ್ ಆಲ್ರೆಡಿ ಕಟ್ ಮಾಡಿದ್ದೆ ಅಲ್ವಾ, ಅದನ್ನು ಇದ್ರ ಮೇಲೆ ಇಟ್ಟು ನೀಟಾಗಿ ಈ ಮೇನ್ ಫ್ಯಾಬ್ರಿಕ್ ಇರತ್ತಲ್ವ ಅದ್ರ ಮೇಲೆ ಇಟ್ಕೋಬೇಕು. ಫ್ರಂಟಿಗೆ ಬರೋ ಥರ ನೀವು ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಯಾವುದು ಮತ್ತು ಬ್ಯಾಕ್ ಸೈಡ್ ಯಾವುದು ಅದನ್ನು ನೋಡಿಕೊಂಡು ನೀವು ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾನು ಈ ಮೇನ್ ಫ್ಯಾಬ್ರಿಕ್ ಏನಿದೆ ಡಿಸೈನ್ ಪಾರ್ಟು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನೀಟಾಗಿ ಬೋತ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ನೀಟಾಗಿ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಲೈನಿಂಗ್ ಏನಿದೆ ಅದ್ರ ಸುತ್ತ ನಾನು ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಈ ರೀತಿ ಬರುತ್ತೆ. ಇವಾಗ ಫ್ರಂಟ್ ಸೈಡ್ಗೆ ನಾನು ಟಕ್ಸ್ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಜಸ್ಟ್ ಏನೂ ಇಲ್ಲ, ತುಂಬ ಸಿಂಪಲ್ ಇರುತ್ತೆ. ನಮಗೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇರಬೇಕಲ್ವ. ಸೊ ಚೆಸ್ಟ್ ಪಾರ್ಟ್ ಹತ್ರ ಈ ರೀತಿ ನೀವು ಟಕ್ಸ್ ಮಾಡಿಕೊಂಡ್ರೆ ವೇರ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ ಆ್ಯಂಡ್ ಕಂಫರ್ಟ್ ಇರುತ್ತೆ. ನೋಡಿ, ಇಲ್ಲಿ ನಾನು 2 ಫೋಲ್ಡಿಂಗ್ ಮಾಡಿಕೊಂಡು ಓನ್ಲಿ ಫ್ರಂಟ್ ಸೈಡ್ ತೋರಿಸ್ತಿದ್ದೀನಿ. ಇಲ್ಲಿ 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ ಆ್ಯಂಡ್ ಟಕ್ ಲೆಂತು 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಬೋತ್ ಎರಡೂ ಕಡೆಯೂ ಹಾಫ್ ಇಂಚ್ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತೆ. ಹಾಫ್ ಇಂಚ್ ಅಂದರೆ 1 ಇಂಚ್ ಬರುತ್ತೆ. ಈ ರೀತಿ ನೀವು 1 ಇಂಚ್ ಹಿಡ್ಕೊಂಡು ನೀವು ಎರಡೂ ಟಕ್ಸನ್ನು ಸ್ಟಿಚಿಂಗ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ನಾನು ಬ್ಯಾಕ್ ಸೈಡು ಕೂಡ ಲೈಟಾಗಿ ಫ್ಯಾಬ್ರಿಕ್ ಇಟ್ಕೊಂಡು ಟಕ್ಸ್ ಮಾಡಿದ್ದೀನಿ. ಇದು ಆಪ್ಷನಲ್ಲೂ ಬೇಕು ಅಂದರೆ ಮಾಡ್ಕೋಬೋದು. ಬಟ್ ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅಂದ್ಕೊಂಡ್ರೆ ಬ್ಯಾಕ್ ಸೈಡು ಕೂಡ ಟಕ್ಸ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಏನೂ ಇಲ್ಲ, ಜಸ್ಟ್ ಫ್ಯಾಬ್ರಿಕ್ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಲೆಂತು ವಿಡ್ತು ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಜಸ್ಟ್ 10 ಇಂಚಸ್ ಸಮಥಿಂಗ್ ಇರುತ್ತೆ. 10.5 ಇಂಚಸ್ ತೊಗೊಂಡಿದ್ದೀನಿ ಲೆಂತು. ವಿಡ್ತು 10.5 ಇದ್ರೂ ಆಗುತ್ತೆ. ಇಲ್ಲಿ ನಾನು ಜಸ್ಟ್ 2.5 ಇಂಚಸ್ಗೆ ಸ್ಲೀವ್ ಶೇಪ್ ತೆಗೆದಿದ್ದೀನಿ ಆ್ಯಂಡ್ ಈ ಕಡೆ ಒಂದು 7.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ ರಿಮೂವ್ ಮಾಡಿದೆ. ಜಸ್ಟ್ ಈ ರೀತಿ ಕಟ್ ಮಾಡಿಕೊಂಡ್ರೆ ಎರಡೂ ಸ್ಲೀವ್ಸೂ ರೆಡಿ ಆಗುತ್ತೆ. ಇವಾಗ ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಎರಡೂ ಬಾಡಿ ಪಾರ್ಟ್ ಫ್ಯಾಬ್ರಿಕ್ಸು ನೀಟಾಗಿ ಶೋಲ್ಡರ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ನೀವು ಸ್ಲೀವ್ಸು ಸ್ಟಿಚಿಂಗ್ ಮಾಡಿದಾಗ ಯಾವತ್ತೇ ಆಗಲಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟಿಚಸ್ಸು ರಿಮೂವ್ ಆಗುತ್ತೆ. ಸೊ ಡಬಲ್ ಸ್ಟಿಚಿಂಗ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಬಾಡಿ ಪಾರ್ಟು ರೆಡಿ ಆಗುತ್ತೆ. ಇವಾಗ ನಾನು ಬಾಟಮ್ ಪಾರ್ಟ್ ತೋರಿಸ್ತೀನಿ. ಬಾಟಮ್ ಪಾರ್ಟ್ ನಾನು 3 ಮೀಟರ್ ಯೂಸ್ ಮಾಡ್ತಿದ್ದೀನಿ. ನೀವು ಫಸ್ಟೇ ಬಾಟಮ್ ಕಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ದುಪ್ಪಟ್ಟ ಬೇಕು ಅಂದರೆ ಸಪ್ರೇಟ್ ಮಾಡ್ಕೋಬೋದು. ನಾನು 2 ಮೀಟರ್ ಸಪ್ರೇಟ್ ಮಾಡಿಕೊಂಡು ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲನೂ ನಾನು ಬಾಟಮ್ಗೆ ಯೂಸ್ ಮಾಡ್ತಿದ್ದೀನಿ. ಬಾಟಮ್ಗೆ 3 ಮೀಟರ್ ಏನಿದೆ ಅದನ್ನು ಈ ರೀತಿ ಕಂಪ್ಲೀಟಾಗಿ ಬಾರ್ಡರ್ ಆಲ್ರೆಡಿ ಕಟ್ ಮಾಡಿರೋ ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಾಟಮ್ ಲೆಂತ್ ಎಷ್ಟು ಬೇಕೋ ನಿಮಗೆ ಅಷ್ಟು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ನೀವು ಕಟ್ ಮಾಡ್ಕೋಬೇಕು. ನಾನು 40 ಇಂಚಸ್ ತೊಗೊಂಡಿದ್ದೀನಿ. ನೀವೇನಾದರೂ ಇನ್ನೂ ಉದ್ದ ಇದ್ದೀರಾ ಅಂದ್ಕೊಂಡ್ರೆ 41 ಇಂಚು 42 ಈ ರೀತಿ ಕೂಡ ತೊಗೋಬೋದು. ಇಲ್ಲ ಕಮ್ಮಿ ಬೇಕು ಅಂದರೆ 38 40 39 ಈ ರೀತಿ ಕೂಡ ತೊಗೋಬೋದು. ನಾನು 40 ಇಂಚಸ್ ತೊಗೊಂಡಿದ್ದೀನಿ. ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಒಂದು 1 ಇಂಚು ಇಲ್ಲ 1.5 ಈ ರೀತಿ ಇಟ್ಕೊಂಡು ನೀವು ಪ್ಲೀಟ್ಸ್ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಗ್ಯಾದರಿಂಗ್ ಪ್ಲೀಟ್ಸ್ ಬಂದರೆ ಆ ಥರ ಮಾಡ್ಕೋಬೋದು, ಇಲ್ಲ ಬಾಕ್ಸ್ ಪ್ಲೀಟೆಡ್ ಪ್ಲೀಟ್ಸ್ ಬರುತ್ತೆ, ಆ ಥರ ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಸಿಂಪಲ್ ವೇಯಲ್ಲಿ ತೋರಿಸ್ತಿದ್ದೀನಿ. ಆಲ್ರೆಡಿ ಈ ರೀತಿ ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಸ್ವಲ್ಪ ಫ್ಯಾಬ್ರಿಕ್ ಇಟ್ಕೊಂಡು ಕಂಪ್ಲೀಟಾಗಿ ಈ 3 ಮೀಟರ್ ಫ್ಯಾಬ್ರಿಕ್ ಏನಿದೆ ಇದು ಎಲ್ಲನೂ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ಅಂದಾಜು ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು.
ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಿಮಗೇನಾದರೂ ಬಾಕ್ಸ್ ಪ್ಲೀಟೆಡ್ ಥರ ಬೇಕು ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬಾ ಮಾಡಿದ್ದೀನಿ ಲಾಂಗ್ ವಿಡಿಯೋಸು, ಲೈಕ್ ಸ್ಯಾರಿ ರಿಲೇಟೆಡ್ ವಿಡಿಯೋಸೇ ಮಾಡಿದ್ದೀನಿ, ತುಂಬಾ ಇರುತ್ತೆ. ಸೊ ಬೇಕು ಅಂದರೆ ಚೆಕ್ ಮಾಡಿ. ಇದೇ ಥರನೇ ಇರುತ್ತೆ ಆಲ್ಮೋಸ್ಟು. ನಾನು ಮೆಜರ್ಮೆಂಟ್ ವೇಲಿ ಕೂಡ ತೋರಿಸಿದ್ದೀನಿ ಈ ರೀತಿ ಪ್ಲೀಟೆಡ್ ಟೈಪಲ್ಲಿ. ನೋಡಿ ಇವಾಗ ಸ್ಟಿಚಿಂಗ್ ಆದಮೇಲೆ ನೋಡ್ಕೋಬೇಕು. ನಾನು ಪ್ಲೀಟ್ಸ್ ಮಾಡಿರೋದು ಕಂಪ್ಲೀಟಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಒಂದು 2 ಇಂಚಸ್ ಹೆಚ್ಚು ಕಮ್ಮಿ ಇದೆ. ಜಸ್ಟ್ ಏನೂ ಇಲ್ಲ, ಈ ಮಿಡಲಲ್ಲಿ ಒಂದು 2 ಇಂಚಸ್ ಬರೋ ಥರ ಕರೆಕ್ಟಾಗಿ ನಾನು ಪ್ಲೀಟ್ಸು ರಿಮೂವ್ ಮಾಡಿದೆ. ಇವಾಗ ಕರೆಕ್ಟಾಗಿ ಬಂದಿದೆ. ಈ ರೀತಿ ನೀವು ವೇಸ್ಟ್ ಲೆಂತು ಬೋತ್ ಬಾಡಿ ಪಾರ್ಟ್ಗೆ ಕರೆಕ್ಟಾಗಿ ಬರೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಪ್ಲೀಟ್ಸು. ಇವಾಗ ನಾನು ಬಾಟಮ್ಗೆ ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಪಾಲಿಸ್ಟರ್ ಫ್ಯಾಬ್ರಿಕ್ ಏನಿದೆ ಅದು 2 ಮೀಟರ್ ಯೂಸ್ ಮಾಡ್ತಿದ್ದೀನಿ ಬಾಟಮ್ಗೆ. ಜಸ್ಟ್ ಇದನ್ನು 2 ಪೀಸಸ್ ಆಗಿ ಡಿವೈಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಮಿಡಲಲ್ಲಿ ಒಂದು 6 to 7 ಪ್ಲೀಟ್ಸು ಮಾಡಿದ್ದೀನಿ. ಇದು ಅಂಬ್ರೆಲಾ ಕಟ್ ಥರ ಕೂಡ ಮಾಡ್ಕೋಬೋದು, ಬಟ್ ಫ್ಯಾಬ್ರಿಕ್ ಯಾಕೆ ವೇಸ್ಟು ಅಂತ ನಾನು ಈ ರೀತಿ ಪ್ಲೀಟ್ಸ್ ಥರನೇ ತೋರಿಸ್ತಿದ್ದೀನಿ. ಜಸ್ಟ್ ಈ ರೀತಿ ಮಿಡಲಲ್ಲಿ ಪ್ಲೀಟ್ಸು ಸ್ಟಿಚಿಂಗ್ ಮಾಡಿಕೊಂಡು ಎರಡೂ ಕಾರ್ನರ್ಸ್ ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಆ್ಯಂಡ್ ಈ ಕಡೆ ಕಾರ್ನರ್ ಏನಿದೆ ಫ್ಲೋರ್ ಲೆಂತ್ ಕಡೆ ಅದು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಬಾಟಮ್ದು ಲೈನಿಂಗು ಕೂಡ ರೆಡಿ ಆಗುತ್ತೆ. ಜಸ್ಟ್ ಈ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 2 ಇಂಚ್ ಗ್ಯಾಪ್ ಇರೋ ಥರ ನೋಡಿಕೊಂಡು ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಬಾಟಮ್ಗೆ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಅಟ್ಯಾಚ್ ಮಾಡಿದ್ದೀನಿ, ಕಂಪ್ಲೀಟ್ ಈ ರೀತಿ ಬರುತ್ತೆ. ಇವಾಗ ಬೋತ್ ಬಾಡಿ ಪಾರ್ಟು ಮತ್ತು ಬಾಟಮ್ ಎರಡೂ ಕಂಪ್ಲೀಟಾಗಿ ವೇಸ್ಟ್ ಲೆಂತ್ಗೆ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಸೆಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದು ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ. ನಿಮಗೆ ಬೇಕು ಅಂದರೆ ಬ್ಯಾಕ್ ಸೈಡು ಡೋರಿ ಥ್ರೆಡ್ಸು ಕೂಡ ಮಾಡ್ಕೋಬೋದು, ಬಟ್ ನಾನು ಅದೇನು ತೋರಿಸಿಲ್ಲ, ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಇವಾಗ ದುಪ್ಪಟ್ಟ ತೋರಿಸ್ತೀನಿ. ದುಪ್ಪಟ್ಟಾಗೆ 2 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. 2 ಮೀಟರ್ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉದ್ದ ಬೇಕು ಅಂದರೆ ಒಂದು 10 ಇಂಚಸ್ ಎಕ್ಸ್ಟ್ರಾ ಮಾಡ್ಕೋಬೋದು, ಬಟ್ ನಾನು ಓನ್ಲಿ 2 ಮೀಟರ್ ಯೂಸ್ ಮಾಡಿದ್ದೀನಿ. ದುಪ್ಪಟ್ಟ ವಿಡ್ತ್ ನಾನು 29 ಇಂಚಸ್ ತೊಗೊಂಡಿದ್ದೀನಿ. ಬಾರ್ಡರ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಜಸ್ಟ್ ಇದನ್ನು ಈ ರೀತಿ ಈ ಬಾರ್ಡರ್ಗೆ ದುಪ್ಪಟ್ಟಾಗೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.